ಚಾಪ್ಟರ್ ನಂಬರ್ 12 ಡಾಟಾ ಕಮ್ಯುನಿಕೇಷನ್ ಅಂದರೆ ದತ್ತಾಂಶ ಸಂವಹನ. ಈ ಒಂದು ವಿಷಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗಾದ್ರೆ ಇವತ್ತು ನಾವು ಡಾಟಾ ಕಮ್ಯುನಿಕೇಷನ್ ವಿಷಯ ಕುರಿತು ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಡಾಟಾ ಕಮ್ಯುನಿಕೇಷನ್ ಕನ್ನಡದಲ್ಲಿ ಏನ್ರಿ ದತ್ತಾಂಶ ಸಂವಹನ. ದತ್ತಾಂಶ ಅಂದ್ರೆ ಮಾಹಿತಿ, ಸಂವಹನ ಅಂದರೆ ವಿನಿಮಯ. ಹಾಗಾದರೆ ಇವತ್ತು ಎರಡು ಸಾಧನಗಳ ನಡುವೆ ಈ ಒಂದು ಮಾಹಿತಿಯನ್ನು ಒಂದು ಸಾಧನದಿಂದ ಮತ್ತೊಂದು ಸಾಧನಕ್ಕೆ ಈ ಒಂದು ಹೇಗೆ ವಿನಿಮಯ ಮಾಡಿಕೊಳ್ಳುತ್ತಾರೆ ಎಂಬ ವಿಷಯ ಕುರಿತು ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಹಾಗಾದರೆ ಈ ಒಂದು ಮಾಹಿತಿ ವಿನಿಮಯ ಮಾಡಿಕೊಳ್ಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಬಳಸೋದೇನ್ರಿ ಸಿಗ್ನಲ್ಸ್. ಈ ಒಂದು ಮಾಹಿತಿನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಳಿಸ್ಬೇಕಾದ್ರೆ ಅಲ್ಲಿ ಪ್ರಮುಖ ಪಾತ್ರ ವಹಿಸುವ ಏನಪ್ಪ ಸಿಗ್ನಲ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಸಿಗ್ನಲ್ದಲ್ಲಿ ಒಟ್ಟು 3 ಟೈಪ್ಸ್ ಇದಾರೆ. ಸೊ ಅದರಲ್ಲಿ ಫಸ್ಟ್ ಒನ್ ಆ್ಯನ್ಲಾಗ್ ಸಿಗ್ನಲ್ ಅಂತಾರ, ನೆಕ್ಸ್ಟ್ ಡಿಜಿಟಲ್ ಅಂತಾರ, ಆಮೇಲೆ ಹೈಬ್ರಿಡ್ ಅಂತಾರೆ. ಹಾಗಾದ್ರೆ ಸಿಗ್ನಲ್ ಎಷ್ಟು 3 ಟೈಪ್ಸ್ ಇದೆ. ಅದ್ರಲ್ಲಿ ಫಸ್ಟ್ ಒನ್ ಆ್ಯನ್ಲಾಗು, ಡಿಜಿಟಲು, ಹೈಬ್ರಿಡ್ ಅಂತಿದೆ. ನಿಮಗೆ ಸ್ಟಾರ್ಟಿಂಗ್ ನಾನು ಹೇಳಿದೆ ಸಂಪರ್ಕ ಮಾಧ್ಯಮ ಅಂತ ಬರುತ್ತೆ. ಸಂಪರ್ಕ ಮಾಧ್ಯಮ ಅಂತ ಬಂದಾಗ ಇವತ್ತು ಸಾಧನಗಳ ನಡುವೆ ಸಂಪರ್ಕವನ್ನು ಕಲ್ಪಿಸಲು ಬಳಸಲಾಗುವ ವ್ಯವಸ್ಥೆ ಏನಂತಾರೆ ಸಂಪರ್ಕ ಮಾಧ್ಯಮ ಅಂತ ಹೇಳ್ತಾರೆ. ಅಂದರೆ ಇವತ್ತು ಎರಡು ಸಾಧನಗಳ ನಡುವೆ ಈ ಒಂದು ಮಾಹಿತಿನ ಪರಸ್ಪರ ಹಂಚಿಕೆ ಮಾಡ್ಕೋಬೇಕು. ಅಂಥ ಟೈಮಲ್ಲಿ ಇಲ್ಲಿ ನೀವು ಎರಡು ರೀತಿ ನೋಡ್ಬೋದು. ಒಂದು ಗೈಡೆಡ್ ಅಂತಾರ, ಇದನ್ನು ನೀವು ರಿಯಲ್ ಆಗಿ ಏನಂತ ಇದಕ್ಕೆ ವೈರ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಇನ್ನೊಂದು ಅನ್ಗೈಡೆಡ್ ಅಂತ ಬುಕ್ದಲ್ಲಿದೆ, ಬಟ್ ನಾವಿದನ್ನ ನಾರ್ಮಲ್ ಆಗಿ ಏನು ಬಳಸ್ತೀವಿ, ವೈರ್ಲೆಸ್ ಟೆಕ್ನಾಲಜಿ ಅಂತ ಬಳಸ್ತೀವಿ. ಕ್ಲಿಯರಾ? ಹಾಗಾದ್ರೆ ವೈರ್ ಟೆಕ್ನಾಲಜಿ, ವೈರ್ಲೆಸ್ ಟೆಕ್ನಾಲಜಿ ಅಂದರೆ ನಿಮ್ಗೆ ಬೇಗ ಅರ್ಥ ಆಗುತ್ತೆ. ಗೈಡೆಡ್ ಅನ್ಗೈಡೆಡ್ ಅಂದರೆ ಬೇಗ ಅರ್ಥ ಆಗಲ್ಲ. ಗೈಡೆಡ್ ಅಂತ ಬಂದಾಗ ವೈರ್ ಟೆಕ್ನಾಲಜಿ. ವೈರ್ ಅಂದರೆ ಏನ್ರಿ, ಮಾಹಿತಿಯನ್ನು ಕಳಿಸಲು ವೈರ್ಗಳನ್ನು ಬಳಸುವ ತಂತ್ರಜ್ಞಾನವೇ ವೈರ್ ಟೆಕ್ನಾಲಜಿ. ಅದೇ ವೈರ್ಲೆಸ್ ಅಂದರೆ ಅದಕ್ಕೆ ಇನ್ನೊಂದು ಓಡಿದರೆ ಅನ್ಗೈಡೆಡ್ ಅಂತಿದೆ. ಓಕೆನಾ? ವೈರ್ಲೆಸ್ ಅಂತ ಬಂದಾಗ ಮಾಹಿತಿಯನ್ನು ಕಳಿಸ್ಬೇಕಾದ್ರೆ ವೈರ್ಗಳನ್ನು ಬಳಸದೆ ಕೇವಲ ಸಿಗ್ನಲ್, ತರಂಗ ಅಥವಾ ವೇವ್ಗಳನ್ನು ಬಳಸುವಂತಹ ತಂತ್ರಜ್ಞಾನವೇನ್ರಿ ವೈರ್ಲೆಸ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಅರ್ಥ ಆಗ್ತಲ್ರಿ? ಹಾಗಾದ್ರೆ ಫಸ್ಟ್ ಒನ್ ಗೈಡೆಡ್ ಮೀಡಿಯಾ, ಇಲ್ಲಂತಿಕರಿ ವೈರ್ ಟೆಕ್ನಾಲಜಿ ಅಂತ ತಿಳ್ಕೊಳಂತ. ಇದರಲ್ಲಿ 3 ಇದೆ ನೋಡ್ರಿ ಕೇಬಲ್ಸ್ ಮೇನ್ ಆಗಿ. ಸೊ ಯಾವ್ಯಾವ ಅಂದ್ರೆ ಒಂದು OFC ಅಂತಾರೆ ಎಲ್ಲರೂ. OFC ಅಂದ್ರೆ ಏನ್ರಿ ಆಪ್ಟಿಕಲ್ ಫೈಬರ್ ಕೇಬಲ್. ನೆಕ್ಸ್ಟ್ ಈಥರ್ನೆಟ್ ಕೇಬಲ್. ಓಕೆನಾ? ಇದಕ್ಕೆ ಟ್ವಿಸ್ಟೆಡ್ ಪೇರ್ ಅಥವಾ ಲ್ಯಾನ್ ಕೇಬಲ್ ಅಂತಾರೆ. ಮೂರನೇದೇನ್ರಿ ಕೋಎಕ್ಸಾ ಕೇಬಲ್ ಅಂತಿದೆ. ಹಾಗಾದರೆ ಇವತ್ತು ಮಾಹಿತಿಯನ್ನು ಕಳಿಸಲು ಏನಪ್ಪ ವೈರ್ಗಳನ್ನು ಬಳಸುವಂತಹ ತಂತ್ರಜ್ಞಾನವೇ ಗೈಡೆಡ್ ಮೀಡಿಯಾ ಅಥವಾ ವೈರ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಇಲ್ಲಿ ಒಟ್ಟು 3 ಇದೆ. ಅದರಲ್ಲಿ ಒಂದೊಂದು ನೀಟಾಗಿ ಡಿಸ್ಕಷನ್ ಮಾಡ್ತೋಣ. ಹಾಗಾದ್ರೆ ಫಸ್ಟ್ ಒನ್ ಇದೆ ರೀ OFC ಕೇಬಲ್ ಅಂತಿದೆ. OFC ಅಂದ್ರೆ ಏನ್ರಿ ಆಪ್ಟಿಕಲ್ ಫೈಬರ್ ಕೇಬಲ್ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಒಂದು ಆಪ್ಟಿಕಲ್ ಫೈಬರ್ ಕೇಬಲ್ ಅಂದ್ರೆ ನೆನಪಲ್ಲಿ ಇಲ್ಲಿ ಆಪ್ಟಿಕಲ್ ಅಂದ್ರೆ ಗಾಜು. ಓಕೆನಾ? ಈ ಒಂದು ಆಪ್ಟಿಕಲ್ ಅಂದ್ರೆ ಗಾಜು ಅಂತ ಬಂದ ನೆನಪಲ್ಲಿ ಇವತ್ತು OFC ಕೇಬಲ್ ಒಳಗಡೆ ಏನಪ್ಪ ಯಾವುದೇ ಕಾರಣಕ್ಕೂ ಕೇಬಲ್ಸ್ ಇಲ್ಲ. ಓಕೆನಾ? ಅದ್ರ ಒಳಗಡೆ ಏನಿದೆ ಅಂತ ಗಾಜಿದೆ. ಆ ಗಾಜಿನ ಒಳಗಡೆ ಏನಪ್ಪ ಲೈಟ್ ಮುಖಾಂತರ ಸಿಗ್ನಲ್ ಬಿಡ್ತಾರೆ. ಓಕೆನಾ? ಹಾಗಾಗಿ ಇದನ್ನು ಆಪ್ಟಿಕಲ್ ಫೈಬರ್ ಕೇಬಲ್ ಅಂತಾರೆ. ಹಾಗಾಗಿ ಈ ಒಂದು ಕೇಬಲ್ ತಯಾರು ಮಾಡಿದ್ದೇನೆ ರೀ ಆಪ್ಟಿಕಲ್ ಅಂತ ತಯಾರು ಮಾಡ್ಯಾರ. ಎಲ್ಲೆಲ್ಲಿ ಬಳಸ್ತಾರೆ ಅಂತಂದ್ರೆ ಒಂದು ವೈಫೈ ಸೆಟಪ್ ಬಾಕ್ಸ್, ಒಂದು ATM ಮಷಿನ್ ಮತ್ತು ಟವರ್ಗಳಲ್ಲಿ ಇದನ್ನು ಬಳಸ್ತಾರೆ. ಅದು ಹೇಗೆ ಅಂತ ಬಂದ ನೆನಪಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡ ಅಂತಿಕೋರಿ. ಇವತ್ತು ಈ ಒಂದು ಧಾರವಾಡದಲ್ಲಿ ಇಲ್ಲೊಂದು ಟವರ್ ಇದೆ. ಓಕೆನಾ? ಈ ಟವರಲ್ಲಿ ಬಳಸೋಂಥ ಕೇಬಲ್ ಆದರೆ OFC ಕೇಬಲ್. ಈ ಟವರಿಂದ ಏನು ಮಾಡ್ತಾರೆ, ಈ ಒಂದು ಕೇಬಲ್ ಎಳ್ಕೊಂಬಂದು ಕೇಸಿ ಇಲ್ಲಿ ಜಿಯೋ ಆಫೀಸ್ ಇದೆ. ಓಕೆನಾ? ಜಿಯೋ ಆಫೀಸ್ ಡೈರೆಕ್ಟ್ ಒಂದು ಕನೆಕ್ಷನ್ ಇರ್ತದೆ. ಈ ಜಿಯೋ ಆಫೀಸಿಂದ ಇಡೀ ಧಾರವಾಡ ತುಂಬ ಏನಪ್ಪ ಎಲ್ಲ ಕಡೆ ಏನು ಮಾಡ್ತಾರೆ, ಒಂದೊಂದು ಕಂಬದಲ್ಲಿ ಒಂದೊಂದು ಬಾಕ್ಸ್ ಫಿಕ್ಸ್ ಮಾಡ್ತಾರೆ, ಜಂಕ್ಷನ್ ಬಾಕ್ಸ್ ಅಂತಾರೆ. ಈ ಬಾಕ್ಸ್ ಮುಖಾಂತರ ಏನು ಮಾಡ್ತಾರೆ, ಇಲ್ಲೆಲ್ಲ ಬಳಸೋಂಥ ಕೇಬಲ್ ಆದರೆ OFC ಕೇಬಲ್. ಈ ಟವರಿಂದ ಜಿಯೋ ಆಫೀಸ್ಗೆ ತೊಗೊಂಡೋಗೋ ಕೇಬಲ್ ಕೂಡ OFC. ಮತ್ತು ಜಿಯೋ ಆಫೀಸಿಂದ ಏನು ಮಾಡ್ತಾರೆ, ಎಲ್ಲ ಓಣಿಗಳು ಬೀದಿ ಬೀದಿಗಳಿಗೆ ಏನು ಮಾಡ್ತಾರೆ ಈ ಒಂದು OFC ಕೇಬಲ್ ಬಿಡ್ತಾರೆ. ಬಟ್ ನೆನಪಲ್ಲಿ ಬಾಕ್ಸ್ ಎದಕ್ಕೆ ಅಂತಿಕ್ರೆ ಅದು ಕಂಟ್ರೋಲ್ ಮಾಡುತ್ತೆ ನಿಮ್ಗೆ ಎಷ್ಟು ಡಾಟಾ ಕೊಡಬೇಕು, ಎಷ್ಟು ಕೊಡಬೇಕು. ನಾವು ಸ್ಟಾರ್ಟಿಂಗ್ ಇಂಟರ್ನೆಟ್ ಅಂದರೆ ಸಂಪೂರ್ಣ ಉಚಿತ. ಒಂದು ಕಡೆ ಡಾಟಾ ಇನ್ನೊಂದು ಕಡೆ ಕಳಿಸ್ಬೇಕಾರೆ ಅದೇ ಇಂಟರ್ನೆಟ್. ಓಕೆನಾ? ಅಂಥ ಟೈಮಲ್ಲಿ ನಿಮ್ಗೆ ಎಷ್ಟು ಇಂಟರ್ನೆಟ್ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಈ ಒಂದು ಜಂಕ್ಷನ್ ಬಾಕ್ಸ್ ಡಿಸ್ ಮಾಡ್ತಾರೆ. ಇವಾಗ ಈ ಒಂದು ಜಂಕ್ಷನ್ ಬಾಕ್ಸ್ಲಿಂದ ಇಲ್ಲೊಂದು 10 ಮನೆಗಳಿಗೆ ಏನಪ್ಪ ಕನೆಕ್ಷನ್ ಕೊಡ್ತಾರೆ. ಇಲ್ಲಿ ನೀವೇನೋ ವೈಫೈ ತೊಗೋಬೇಕಂತಿಕ್ರೆ ಇಲ್ಲೊಂದು ವೈಫೈ ಸೆಟಪ್ ಬಾಕ್ಸ್ ಕೂಡಿಸ್ತಾರೆ. ಈ ಒಂದು ಕಂಬಲಿಂದ ಇಲ್ಲಿ ಕೇಬಲ್ ತಂದಿತ್ತು. ಇವತ್ತು ನೀವು PG ಮೆಸ್ಸು ಇಲ್ಲ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ ಬೇಕಾದ್ರೆ ನೋಡ್ರಿ, ಹೊರಗಡೆ ಒಂದು ಕಂಬ ಇರುತ್ತೆ. ಆ ಕಂಬಲಿಂದ ಒಂದು ಕೇಬಲ್ ಬಂದಿರ್ತಾರೆ ವೈಫೈ ಬಾಕ್ಸ್ ಕೊಡೋಕೆ. ಓಕೆನಾ? ಅದ್ರಗೋಸ್ಕರ ಇವತ್ತು ಇದನ್ನು ವೈಫೈ ಸೆಟಪ್ ಬಾಕ್ಸ್, ATM ಮತ್ತು ಟವರ್ಗಳಲ್ಲಿ ಬಳಸ್ತಾರೆ. ಕಂಪ್ಯೂಟರ್ ಬಳಸೋಕೆ ಬರಲ್ಲ. ಭಾಳ ಜನ ಕಂಪ್ಯೂಟರ್ ಬಳಸಂತಿದೆ, ಕಂಪ್ಯೂಟರ್ ಬಳಸೋಕೆ ಬರಲ್ಲ. ಜಿಯೋ ಫೈಬರ್, ಏರ್ಟೆಲ್ ಫೈಬರ್ ಅಂತ ಹೆಸರು ಕೇಳ್ತಾರೆ. ಆ ಒಂದು ವೈಫೈ ಬಾಕ್ಸಲ್ಲಿ ಬಳಸುವಂತಹ ಕೇಬಲ್ ಆಗಿದೆ. ಅರ್ಥ ಆಯ್ತಲ್ರಿ? ಅದಾದ ನೆಕ್ಸ್ಟ್ ನೆನಪಿರಲಿ, ಈ ಒಂದು ಕೇಬಲ್ ಒಳಗಡೆ ಲೈಟ್ ಬೀಮ್ ಸಿಗ್ನಲ್ ಬಳಸ್ತಾರೆ. ಓಕೆನಾ? ಏನು ಬಳಸ್ತಾರೆ, ಲೈಟ್ ಬೀಮ್ ಸಿಗ್ನಲ್ಸ್. ಯಾಕಂತಿಕರಿ ಇವತ್ತು ಹಾಗಾದರೆ ಈ ಒಂದು OFC ಕೇಬಲ್ ಒಳಗೆ ಏನಿದೆ ರೀ, ಗಾಜಿದೆ. ಆ ಗಾಜಿನ ಒಳಗೆ ಏನು ಮಾಡ್ತಾರೆ, ಲೈಟ್ ಮುಖಾಂತರ ಸಿಗ್ನಲ್ ಕಳಿಸ್ತಾರೆ. ಓಕೆನಾ? ಅಂಥ ಟೈಮಲ್ಲಿ ಈ ಲೈಟ್ ಏನಪ್ಪ ಯಾವ ಒಂದು ತತ್ವ ಮೇಲೆ ಚಲಿಸಂತಿಕರಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಥಿಯರಿ, ಸಂಪೂರ್ಣ ಆಂತರಿಕ ಪ್ರತಿಫಲನ ತತ್ವದ ಮೇಲೆ ಇದೇನು ಮಾಡ್ತಾರೆ, ಸಿಗ್ನಲ್ನ ಕೊಂಡೊಯ್ಯುತ್ತೆ. ಓಕೆನಾ? ಭಾಳಷ್ಟು ಎಕ್ಸಾಂಪಲ್ ಕೇಳ OFC ಕೇಬಲ್ ಯಾವ ತತ್ವ ಮೇಲೆ ಕೆಲಸ ಮಾಡ್ತಾರೆ ಅಂತಿಕರಿ, ಸಂಪೂರ್ಣ ಆಂತರಿಕ ಪ್ರತಿಫಲನ ತತ್ವ ಅಂತ ಹೇಳ್ತಾರೆ. ಈ ಒಂದು ಪಾಯಿಂಟ್ ಅರ್ಥ ಆಯ್ತಲ್ರಿ, ಎಕ್ಸಾಂಪಲ್ ಕೇಳಿದಾನ.
ಅದಾದಮೇಲೆ ನೆಕ್ಸ್ಟು ಈ ಒಂದು ಒ ಎಫ್ ಸಿ ಕೇಬಲ್ ಟೂ ಟೈಪ್ಸ್ ಇದಾವೆ. ಒಂದು ಸಿಂಗಲ್ ಮೋಡ್ ಅಂತಿದೆ ರೀ, ಇನ್ನೊಂದು ಮಲ್ಟಿ ಮೋಡ್ ಅಂತಿದೆ. ಓಕೆನಾ, ಹಾಗಾದ್ರೆ ಸಿಂಗಲ್ ಮೋಡಿಗೂ ಮಲ್ಟಿ ಮೋಡಿಗೆ ಇರೋ ವ್ಯತ್ಯಾಸ ತಗೋಣ. ಹಾಗಾದ್ರೆ ನೆನಪಲ್ಲಿ ಸಿಂಗಲ್ ಮೋಡ್ ಅಂತ ಬಂದಾಗ ಇವತ್ತು ಒ ಎಫ್ ಸಿ ಕೇಬಲ್ ಇದೆ ರೀ, ಆ ಒಂದು ಒ ಎಫ್ ಸಿ ಕೇಬಲ್ ಒಳಗಡೆ ಇಲ್ಲೆಲ್ಲ ಗಾಜಿದೆ. ಓಕೆನಾ, ಇದು ಗಾಜು. ಈ ಗಾಜು ಒಳಗಡೆ ಈ ಒಂದು ಏನಪ್ಪ ಲೈಟ್ ಮುಖಾಂತರ ಸಿಗ್ನಲ್ನ ಸ್ಟ್ರೈಟಾಗಿ ಬಿಡ್ತಾರೆ. ಇದು ಯಾವುದಪ್ಪ ಅಂತ ಕರೆ ಸಿಂಗಲ್ ಮೋಡ್ ಅಂತ ಹೇಳ್ತಾರೆ. ಅದೇ ಮಲ್ಟಿ ಮೋಡ್ ಅಂತ ಬಂದಾಗ ಈ ಒಂದು ಗಾಜು ಇದಲ್ರಿ, ಇದ್ರೊಳಗಡೆ ಹಿಂಗೆ ಮೇಲೆ ಕೆಳಗಡೆ ಈ ರೀತಿಯಲ್ಲಿ ಏನಪ್ಪ ಈ ಒಂದು ಸಿಗ್ನಲ್ನ ಕಳಿಸ್ತಾರೆ. ಓಕೆನಾ, ಅದ್ರಗೋಸ್ಕರ ಇವಾಗ ಸಿಂಗಲ್ ಮೋಡು ಮತ್ತು ಮಲ್ಟಿ ಮೋಡ್ ಅಂತ ಎರಡು ರೀತಿಯಲ್ಲಿ ಈ ಒಂದು ಒ ಎಫ್ ಸಿ ಕೇಬಲ್ ಸಿಗುತ್ತೆ. ಕ್ಲಿಯರಾ? ಅದಾದಮೇಲೆ ನೆಕ್ಸ್ಟ್ ನೆನಪಿರಲಿ, ಇವತ್ತು ಈ ಒಂದು ಒ ಎಫ್ ಸಿ ಕೇಬಲ್ ಭಾಳಷ್ಟು ಕನೆಕ್ಟರ್ ಬರ್ತಾವೆ. ಕನೆಕ್ಟರ್ ಅಂತ ಬಂದ ನೆನಪಿರಲಿ, ಇವತ್ತು ನಿಮ್ಮ ಮೊಬೈಲ್ಗೆ ಸಿ ಟೈಪ್ ಪಿನ್ ಅಂತ ಬರುತ್ತೆ, ಅದು ಕೂಡ ಕನೆಕ್ಟರ್. ಅದೇ ಥರ ಲ್ಯಾಪ್ಟಾಪ್ಗೆ ಒಂದು ಕನೆಕ್ಟರ್ ಬರುತ್ತೆ, RJ45 ಅಂತ ಇಲ್ಲಿ ತೋರಿಸಿ ನೋಡ್ರಿ, ಇದೇನಿದು RJ45. ಇದೇ ಥರನಾಗಿ ಈ ಒಂದು ಒ ಎಫ್ ಸಿ ಕೇಬಲ್ಗಳು ಕೆಲವು ಕನೆಕ್ಟರ್ ಇದೆ. ಅದು ಒಂದು ST ಅಂತಾರೆ. ST ಅಂದ್ರೆ ಏನ್ರಿ, ಒಂದು ST ಅಂದ್ರೆ ಏನ್ರಿ, ಸ್ಟ್ರೇಟ್ ಟಿಪ್ ಅಂತಿದೆ, ಇನ್ನೊಂದು ಫೈಬರ್ ಚಾನಲ್ ಅಂತಿದೆ, ಇನ್ನೊಂದು ಸಬ್ಸ್ಕ್ರೈಬರ್ ಅಂತಿದೆ, ಮತ್ತು ಲೂಸಿಯಂಟ್ ಅಂತೆ. ಏನಪ್ಪ ಇಷ್ಟು ಏನಪ್ಪ ಕನೆಕ್ಟರ್ಸ್ ಇದೆ. ಅರ್ಥದಲ್ರಿ? ಎಕ್ಸಾಮಲ್ಲಿ ಹೆಚ್ಚಾಗಿ ಬಳಸುವ ಲ್ಯಾನ್ ಕನೆಕ್ಟರ್ ಯಾವುದಪ್ಪ RJ45. ಓಕೆನಾ, ನೆಕ್ಸ್ಟ್ ಇವ್ರನ್ನೂ ಕೇಳೋ ಚಾನ್ಸ್ ಇರ್ಬೋದು ಅಂತ ಭಾವಿಸ್ತಾನೆ. ಕ್ಲಿಯರಾ? ಅದಾದಮೇಲೆ ನೆಕ್ಸ್ಟು ಈಥರ್ನೆಟ್ ಅಥವಾ ಟೆಸ್ಟೆಡ್ ಪೇರ್ ಅಥವಾ ಲ್ಯಾನ್ ಕೇಬಲ್ ಅಂತ ಹೇಳ್ತಾರೆ. ಅಂದರೆ ಇವತ್ತು ಈ ಒಂದು ವೈಫೈಲಿಂತ ಏನಪ್ಪ ನೀವು ಕಂಪ್ಯೂಟರ್ಗೆ ಅಥವಾ ಪ್ರಿಂಟರ್ಗೆ ಅಥವಾ ಲ್ಯಾಪ್ಟಾಪ್ಗೆ ಬಳಸುವಂತಹ ಕೇಬಲ್ ಯಾವುದಂತ ಕರೆ ಈಥರ್ನೆಟ್, ಟ್ವಿಸ್ಟೆಡ್ ಪೇರ್ ಅಥವಾ ಲ್ಯಾನ್ ಕೇಬಲ್ ಅಂತ ಹೇಳ್ಬೋದು. ಇವತ್ತು ನಾನು ಕೂಡ ಏನಪ್ಪಾರ ನನ್ನ ಒಂದು ವೈಫೈ ಪಕ್ಕದಲ್ಲಿ ಏನಪ್ಪ ಈ ಒಂದು ಕೇಬಲ್ನ ಲ್ಯಾಪ್ಟಾಪು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋಕೆ ಬಳಸ್ತೀನಿ. ಇದು ಯಾವ ಕೇಬಲ್ ರೀ? ಈಥರ್ನೆಟ್, ಟ್ವಿಸ್ಟೆಡ್ ಪೇರ್ ಅಥವಾ ಲ್ಯಾನ್ ಕೇಬಲ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ರಿ? ನೆನಪಲ್ಲಿ ಇದನ್ನು ವೈಫೈಲಿಂತ ಕಂಪ್ಯೂಟರ್ ಕೊಡಬೇಕಂದ್ರೆ ಬಳಸ್ತಾರೆ. ಅರ್ಥ ಅಲ್ರಿ? ಇದು ಯಾವ ಕೇಬಲ್ ರೀ? ಈಥರ್ನೆಟ್, ಟ್ವಿಸ್ಟೆಡ್ ಪೇರ್ ಅಥವಾ ಲ್ಯಾನ್ ಕೇಬಲ್ ಅಂತ ಹೇಳ್ಬೋದು. ಕ್ಲಿಯರಾ? ಹಾಗಾದ್ರೆ ಇದರಲ್ಲಿ ಹೆಚ್ಚಾಗಿ ಬಳಸುವಂತಹ ಕನೆಕ್ಟರ್ ಯಾವುದಪ್ಪ ಅಂದ್ರೆ RJ45. RJ45 ಅಂದರೆ ರಿಜಿಸ್ಟರ್ಡ್ ಜಾಕ್ ಅಂತ ಹೇಳ್ತಾರೆ. ಇವತ್ತು ಇಲ್ಲೇನು ನೋಡ್ತಲ್ರಿ, ಇವತ್ತು ಕಂಪ್ಯೂಟರ್ ಅಥವಾ ಈ ಒಂದು ಪ್ರಿಂಟರ್ ಅಥವಾ ಪ್ರಾಜೆಕ್ಟರ್ ಲ್ಯಾಪ್ಟಾಪ್ಗಳಲ್ಲಿ ಈ ಒಂದು ಕೇಬಲ್ನ ಬಳಸ್ತಾರೆ. ಇದರೊಳಗಡೆ 8 ವೈರ್ಸ್ಗಳಿದಾವೆ. ಇದರೊಳಗಡೆ ಏನಿದೆ 8 ವೈರ್ಸ್ ಇದಾವೆ. ಅವರಲ್ಲಿ ರಿಲೀಸ್ ಮಾಡ್ತೈತೆ. ನಮ್ಮ ಇಂಡಿಯಾಲಿಂದ ಬಂದಂತಹ ಮೊಟ್ಟ ಮೊದಲ ಏನಪ್ಪ DTH ಅಥವಾ ಕೇಬಲ್ TV ಅಂತ ಬಂದಾಗ ಏನ್ರಿ DD ಫ್ರೀ ಡಿಶ್ ಅಂತೈತೆ. DTH ಅಂದ್ರೆ ಏನ್ರಿ ಡೈರೆಕ್ಟ್ ಟು ಹೋಮ್ ಅಂತ ಹೇಳ್ತಾರೆ. ಇವಾಗ OTT ಅಂತ ಬಂತ ಮೊನ್ನೆ ಎಕ್ಸಾಮಲ್ಲಿ ಕ್ವೆಶನ್ ಕೇಳ್ರಿ, OTT ಲಾಂಗ್ ಫಾರ್ಮ್ ಕೇಳ್ರಿ, ಹೌದಲ್ರಿ? ಏನು OTT ಅಂದ್ರೆ ಏನ್ರಿ ಓವರ್ ದ ಟಾಪ್ ಅಂತ ಅರ್ಥ. ಓವರ್ ದ ಟಾಪ್. ಭಾರತದಲ್ಲಿ ಬಂದಂತಹ ಮೊಟ್ಟ ಮೊದಲ OTT ಯಾವುದಪ್ಪ ಬಿಗ್ ಫ್ಲಿಕ್ಸ್ ಅಂತ. ಓಕೆನಾ, ಇದು ಭಾರತದ ಮೊದಲ ಏನಪ್ಪ OTT. ಅದೇ ಥರನಾಗಿ ಇವಾಗ ಪ್ರೆಸೆಂಟ್ ಇರುವಂತಹ OTT ಅಂತ ಬಂದಾಗ ನೆಟ್ಫ್ಲಿಕ್ಸು, ಅಮೆಜಾನ್ ಪ್ರೈಮು, ಹಾಟ್ಸ್ಟಾರು, ಡಿಸ್ನಿ ಇವೆಲ್ಲ ಏನ್ರಿ OTT ಅಂತಿದ್ದಾವೆ. ಕ್ಲಿಯರಾ? ಅರ್ಥ ಆಗ್ತಲ್ರಿ? ಹಿಂದ್ಗಡೆ DTH ಇತ್ತು, ಇವಾಗ OTT ಅಂತ ಬಂದವ್ರಿ. ಮೊನ್ನೆ ಇದನ್ನು ಲಾಂಗ್ ಫಾರ್ಮ್ ಕೇಳಿದ, ಸ್ವಲ್ಪ ನೋಡ್ಕೊಳ್ರಿ. ಅದಾದಮೇಲೆ ನೆಕ್ಸ್ಟ್ ಒಂದು ಕಮೆಂಟ್ ಆನ್ಸರ್ ಮಾಡಿರಿ. ಏನಪ್ಪ ಅಂದರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಂದಂತಹ OTT ಯಾವುದಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೈರ್ಲೆಸ್ ಟೆಕ್ನಾಲಜಿ ಅಂತಿದೆ. ವೈರ್ಲೆಸ್ ಟೆಕ್ನಾಲಜಿ ಅಂತ ಬಂದ ನೆನಪಲ್ಲಿ ಇವತ್ತು ಮಾಹಿತಿಯನ್ನು ಕಳಿಸಲು ವೈರ್ಗಳನ್ನು ಬಳಸದೆ ಕೇವಲ ತರಂಗಗಳು ಅಥವಾ ಸಿಗ್ನಲ್ಸ್ಗಳು ಅಥವಾ ವೇವ್ಸ್ಗಳನ್ನು ಬಳಸುವ ತಂತ್ರಜ್ಞಾನವೇ ವೈರ್ಲೆಸ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅನ್ಗೈಡೆಡ್ ಮೀಡಿಯಾ ಅಂತ ಹೇಳ್ತಾರೆ. ಹಾಗಾದ್ರೆ ಇವಾಗ ಇದರಲ್ಲಿ 3 ವಿಧದ, ಒಂದು ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ನೊಂದೇನ್ರಿ ಇನ್ಫ್ರಾರೆಡ್ ವೇವ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಫಸ್ಟ್ ಒನ್ ಏನಪ್ಪ ಅಂದರೆ ರೇಡಿಯೋ ವೇವ್ಸ್ ಅಂತ. ಇವತ್ತು ರೇಡಿಯೋ ವೇವ್ಸ್ನ ಹೆಚ್ಚಾಗಿ ವೈಫೈ, ಬ್ಲೂಟೂತ್, ವಾಕಿ ಟಾಕಿ, FM ರೇಡಿಯೋ, ಸ್ಯಾಟಲೈಟ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಹಾಗಾದ್ರೆ ನೆನಪಲ್ಲಿ ಇವತ್ತು ಈ ಒಂದು ರೇಡಿಯೋ ಬಂದಾಗ ನಿಮ್ಮ ಮನೆಯಲ್ಲಿ ಒಂದು ಏನಪ್ಪ ಪುಟ್ಟಿರುತ್ತೆ, ಟಾಟಾ ಸ್ಕೈ ಸನ್ ಡೈರೆಕ್ಟ್, ಅದು ಸ್ವಲ್ಪ ಅಳ್ಳಾಡಿದ್ರು ಸಿಗ್ನಲ್ ಬರಲ್ಲ, ಹೌದಲ್ರಿ? ಅದೇ ಥರ ಇವತ್ತು ಒಂದು ವೈಫೈ ಇತ್ತಂತಿಕರೆ ಗೋಡೆ ಏನೋ ಅಡ್ಡಿದ್ರೆ ಸಿಗ್ನಲ್ ಬರಲ್ಲ, ಹೌದಲ್ರಿ? ಅದೇ ಥರನಾಗಿ ನಿಮ್ಮ ಹತ್ರ ಬ್ಲೂಟೂತ್ ಅಂತಂತಿಕರೆ ಏನೋ ಸ್ವಲ್ಪ ಮಿಡಲ್ ಅಡ್ಡ ಬಂದಂತೆ ಸಿಗ್ನಲ್ ಸರಿಯಾಗಿ ಬರಲ್ಲ. ಇವತ್ತು FM ರೇಡಿಯೋ ಆ್ಯಂಟೆನ ಮೇಲೆ ತೊಗೋಬೇಕು, ವಾಕಿ ಟಾಕಿ ಆ್ಯಂಟೆನ ಮೇಲೆ ತೊಗೋಬೇಕು. ಅದ್ರಗೋಸ್ಕರ ನೆನಪಲ್ಲಿ ಇವತ್ತು ರೇಡಿಯೋಸ್ ಅಂತ ಬಂದಾಗ ಇದು ಅಂಕು ಡೊಂಕಾಗಿ ಚಲಿಸಲ್ಲ, ಇದು ಸ್ವಲ್ಪ ಏನಪ್ಪ ಸ್ಟ್ರೇಟಾಗಿ ಚಲಿಸ್ತದೆ. ಅದಕ್ಕೋಸ್ಕರ ಏನಂತ ಕರೀತಾರೆ ಓಮ್ನಿ ಡೈರೆಕ್ಷನಲ್ ವೇ ಅಂತ ಕರೀತಾರೆ. ಇವತ್ತು ರೇಡಿಯೋಸ್ ಚಲಿಸುವಂತಹ ಮಾರ್ಗ ಯಾವಂತ ಕರಿ ಓಮ್ನಿ ಡೈರೆಕ್ಷನಲ್ ವೇ ಅಂತ ಹೇಳ್ತಾರೆ. ಅಂದರೆ ಇದು ಅಂಕು ಡೊಂಕಾಗಿ ಚಲಿಸಲ್ಲ, ಸ್ವಲ್ಪ ಸ್ವಲ್ಪ ಚಲಿಸುತ್ತೆ, ಬಟ್ ಏನಪ್ಪ ಇದು ಸ್ಟ್ರೇಟಾಗಿ ಚಲಿಸ್ತಾ ಇರುತ್ತೆ. ಅರ್ಥ ಆಯ್ತಲ್ರಿ? ಹಾಗಾದ್ರೆ ಇದರ ಒಂದು ಫ್ರೀಕ್ವೆನ್ಸಿ ರೇಂಜ್ ನೋಡ್ತಾ ಹೋದರೆ 3 kHz ಇಂದ 3 GHz ಆಗಿದೆ. ಅರ್ಥ ಆಯ್ತಲ್ರಿ? ಹಾಗಾದ್ರೆ ನೆನಪಲ್ಲಿ ಇವತ್ತು ರೇಡಿಯೋಸ್ ಅಂತ ಬಂದಾಗ ಇದೇನಪ್ಪ ಸ್ವಲ್ಪ ಅಂಕು ಡೊಂಕ ಚಲಿಸಲಾರದೆ ಸ್ಟ್ರೇಟಾಗಿ ಚಲಿಸ್ತಾ ಇರುತ್ತೆ. ಹಾಗಾದ್ರೆ ಇವತ್ತು ನೆನಪಲ್ಲಿ ನಿಮ್ಮ ಮೊಬೈಲಲ್ಲಿ 5G ಅಂತ ಬಂದಾಗ ಅಲ್ಲಿ ಪ್ಯೂರಾಗಿ ಬಳಸ್ತಾನೆ ಈ ಒಂದು ರೇಡಿಯೋಸ್ ಬಳಸ್ತಾ ಇದ್ದಾರೆ. ಅದೇ 4G ಅಂತ ಬಂದಾಗ ರೇಡಿಯೋ ಪ್ಲಸ್ ಮೈಕ್ರೋ ಎರಡನ್ನೂ ಬಳಸ್ತಾರೆ. ಅರ್ಥ ಆಯ್ತಲ್ರಿ? ಹಾಗಾದ್ರೆ ಒಂದೊಂದು ಕ್ವಶನ್, ಇವತ್ತು ಇಂಡಿಯಾದಲ್ಲಿ 5G ಬಂದೈತೆ, ಜಸ್ಟ್ ಏನಪ್ಪ ವೇಟ್ ಮಾಡಿರಿ, ಇದು ಸೊಲ್ಯೂಷನ್ ಇರುತ್ತೆ. ಇವತ್ತು ಇಂಡಿಯಾದಲ್ಲಿ ಇನ್ನೂ 5G ಬಂದಿಲ್ಲ. 5G ಬರ್ಬೇಕಂತಿದ್ರೆ ಸ್ವಲ್ಪ ಡಿಲೇ ಆಗುತ್ತೆ, ಯಾಕಂತಂದ್ರೆ ಸ್ಯಾಟಲೈಟ್ ಮುಖಾಂತರ ಬರಬೇಕದು 5G. ಓಕೆನಾ? ಟವರ್ಲಿಂದ ಏನಪ್ಪ 5G ಕೊಡೋಕ್ಕಾಗಲ್ಲ.
ಬರುತ್ತಲ್ರಿ. ನೆನಪಲ್ಲಿ ಇನ್ನೊಂದು, ಇವತ್ತು ಇಂಡಿಯಾದಲ್ಲಿ ಏನಪ್ಪ 140 ಕೋಟಿ 100 ಕೋಟಿ ಜನ ಮೊಬೈಲ್ ಯೂಸ್ ಮಾಡೋ, 1 ಕೋಟಿ ಜನ 5G ಯೂಸ್ ಮಾಡ್ತಾರೆ. ಇದು ನೋಡಿ ಇನ್ನೊಂದು ಸ್ವಲ್ಪ ಜನ ಯೂಸ್ ಮಾಡ್ತಾರೆ. ಅದಾದಮೇಲೆ ಒಂದು 5Gಲಿಂತ ಇವತ್ತು ಎಲ್ಲರೂ ಏನಪ್ಪ ಅನ್ಲಿಮಿಟೆಡ್ ಇಂಟರ್ನೆಟ್ ಅಂತ ಎಲ್ಲರೂ ಯೂಸ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ, ಹೌದಲ್ರಿ. ಅಂಥ ಟೈಮಲ್ಲಿ ನೆನಪಲ್ಲಿ ಇವತ್ತು ಇನ್ಸ್ಟಾಗ್ರಾಮು, ಲೂಡೋ, ಪಬ್ಜಿ ಇವರೆಲ್ಲ ಏನು ಮಾಡಿದ್ರೆ ಇನ್ನೂ ಸ್ವಲ್ಪ ಏನಪ್ಪ ಅಂಬಾನಿಗೆ ಅಮೌಂಟ್ ಕೊಟ್ಟು ಇಂಟರ್ನೆಟ್ನ ಜಾಸ್ತಿ ಯೂಸ್ ಮಾಡಿದ್ರು. ಆಮೇಲೆ ಏನು ಮಾಡಿದ್ರೆ ಈ ಒಂದು ಗೌರ್ಮೆಂಟ್ ಕೂಡ ಅಮೌಂಟ್ ಕೊಟ್ಟು ಕರೆಂಟ್ ಫ್ರೀ ಮಾಡಿಸ್ರು. ಯಾಕೆ ಕರೆಂಟ್ ಫ್ರೀ ಮಾಡಿಸ್ರು? ನೀವೆಲ್ಲರೂ ಆದಷ್ಟು ದಡ್ಡ ಮಕ್ಕಳಾಗಬೇಕು, ನೀವು ಜಾಸ್ತಿ ಮೊಬೈಲ್ ಅಡಿಕ್ಟ್ ಆಗಬೇಕು, ದೇಶ ಉದ್ಧಾರ ಆಗಬಾರ್ದು, ಅವರು ಇದರಿಂದ ಜಾಸ್ತಿ ಬೆಳಿಬೇಕು, ಇನ್ಸ್ಟಾಗ್ರಾಮು ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡಿರಿ, ನೀವು ದಡ್ಡರಾಗ್ರಿ, ಅವ್ರು ಚೆನ್ನಾಗಿ ಕೋಟಿ ಮಾಡ್ತಾರೆ. ಅದ್ರಗೋಸ್ಕರ ಇವತ್ತು ಯಾವ ನನ್ನ ಮಗ ಫ್ರೀ ಕೊಡ್ತಾನಲ್ರಿ ಅದರಿಂದ ನಿಮ್ಗೆ ಹಾನಿ ಆಗುತ್ತೆ ಹೊರತಾಗಿ ಬೇರೆ ಯಾರಿಗೆ ಯೂಸ್ ಆಗೋಲ್ಲ. ಅದ್ರಗೋಸ್ಕರ ಹುಷಾರಾಗಿ ಸ್ವಲ್ಪ ಏನಪ್ಪ ಇವತ್ತು ರಾಜಕೀಯ ಮಂದಿ ಬಂದು ಫ್ರೀ ಕೊಡ್ತೀನಿ ತಿಕ್ಕರಿ, ಅಂಥ ಟೈಮಾಗ ಫ್ರೀಯಾಗಿ ತಗೊಳ್ಳಾರ್ದಾನೆ ಸ್ವಲ್ಪ ಏನಪ್ಪ ನೀವು ಥಿಂಕ್ ಮಾಡಿ ಓಟ್ ಹಾಕ್ರಿ, ಅರ್ಥಲ್ರಿ. ನಾನು ಕಾಂಗ್ರೆಸ್ಗಾಗಲಿ BJP ಸಪೋರ್ಟ್ ಮಾಡ್ತಾಯಿಲ್ಲ, ಇಲ್ಲಿ ಮಾತಾಡಿದೆ ಅಂತಿಕ್ರಿ ಎಥಿಕ್ಸ್ ಮಾತಾಡ್ತೀನಿ, ಹೌದಲ್ರಿ. ಫ್ರೀ ಕೊಟ್ಟರೆ ಸುಮ್ಮನೆ ಕೊಟ್ರೆ ಫ್ರೀ ಅಂತ ಬಂದಾಗ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ, ಅದನ್ನು ಕೊಡಿಸಿದ್ದಾರಪ್ಪ ಅಂದ್ರೆ ಇದೇ ಇನ್ಸ್ಟಾಗ್ರಾಮು, ಲೂಡೋ, ಪಬ್ಜಿ ಇವರೇ ಕೊಡ್ಸ್ಯಾರ, ಅರ್ಥಲ್ರಿ. ಇದು ಸ್ವಲ್ಪ ಪೊಲಿಟಿಕಲ್ ಡ್ರಾಮಾ ಇದೆ ರೀ, ಅಷ್ಟು ಈಜಿ ನಿಮ್ಗೆ ಅರ್ಥ ಆಗಲ್ಲ, ಅರ್ಥ ಅದಲ್ರಿ. ಅದಾದಮೇಲೆ ನಮ್ಮ ಒಂದು ವಿಷಯಕ್ಕೆ ಬಂದುಬಿಡ್ರಿ, ಓಕೆನಾ. ಇನ್ಫ್ರಾರೆಡ್ ವೇವ್ ಅಂತಿದೆ, ಅವಾಗ ಕೆಂಪು ವಿಕಿರಣ ಅಂತಿದೆ. ಸೊ ಇವುಗಳು ಚಲಿಸುವಂಥ ಮಾರ್ಗ ಬೈ ಡೈರೆಕ್ಷನ್ ಬಂದೇನ್ರಿ, ಬೈ ಅಂದರೆ ಎರಡು ಸಾಧಾರಣ ನಡುವೆ ಏನಪ್ಪ ಈ ಒಂದು ಮಾಹಿತಿ ಹಂಚಿಕೆ ಆಗುತ್ತೆ. ಅಂಥ ಟೈಮಲ್ಲಿ ನೆನಪಲ್ಲಿ ಇವತ್ತು TV ಅಂತ ಬಂದಾಗ ಅಲ್ಲಿ ರಿಮೋಟ್ ಇರುತ್ತೆ, ಆ ರಿಮೋಟಲ್ಲಿ ಬಳಸುವಂಥ ವಿಕಿರಣ ಯಾವ ರೀ, ಇನ್ಫ್ರಾರೆಡ್ ವೇವ್ಸ್ ಅಂತ ಹೇಳ್ಬೋದು. ಇವತ್ತು ಇದನ್ನು ಒಂದು TV ರಿಮೋಟ್ ಮತ್ತು ಇನ್ನೊಂದು ಮೌಸ್ ಮತ್ತು CCTVಯಲ್ಲಿ ಬಳಸ್ತಾರೆ, ಯಾವುದ್ರಿ ಈ ಒಂದು ಇನ್ಫ್ರಾರೆಡ್ ವೇವ್ಸ್ ಬಳಸ್ತಾರೆ. ಕ್ಲಿಯರಾ? ಇಷ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ.